ಸರ್ ನೀವು ಬೆಂಗಳೂರಿಗೆ ಯಾಕೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದ್ರಿ ನೀವು ವೈದ್ಯಕೀಯ ಕಾಲೇಜ್ ಸ್ಥಾಪನಾ ಸಮಿತಿಯಿಂದ ಮಣ್ಣಿನ ದಿನ ಅದಕ್ಕೆ ಸಿಎಂ ಅವರಿಂದ ಉತ್ತರ ಏನ್ ಬತ್ತು? ನೋಡ್ರಿ, ಮುಖ್ಯಮಂತ್ರಿ ಅವರಲ್ಲಿ ನಾವು ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಬೇಕು, ಆದಷ್ಟು ಕೂಡಲೇ ಘೋಷಣೆ ಮಾಡಬೇಕು, PPP ಮಾದರಿಯನ್ನು ಕೈ ಬಿಡಬೇಕಂತೇಳಿ ನಾವು ಸುಮಾರು ಇವತ್ತಿಗೆ 65 ದಿನಗಳಿಂದ ಅನಿರ್ದಿಷ್ಟ ಧರಣಿ ಮುನ್ನಡೆಯುತ್ತಿದೆ. 62ನೇ ದಿನ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮುನ್ನಡೆಸುತ್ತಾ ನಿಯೋಗವನ್ನು ಕರೆದುಕೊಂಡು ಬಾ ಅಂತೇಳಿ ಮೊನ್ನೆ ಉಸ್ತುವಾರಿ ಸಚಿವರಾದ MB ಪಾಟೀಲ್ರ ಮುಖಾಂತರ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಲಿಕ್ಕೆ ನಿಯೋಗವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋದೆವು. ಅಲ್ಲಿ ಮುಖ್ಯಮಂತ್ರಿಗಳು ನಾವು ಭೇಟಿ ಮಾಡಿದ್ದ ನಾವೆಲ್ಲ ಹೋರಾಟ ಸಮಿತಿಯವರು ನೋಡಿದ್ರೆ ಮುಖ್ಯಮಂತ್ರಿಯವರು ಎಷ್ಟು ಬೇಜವಾಬ್ದಾರಿತನ ತೋರಿಸಿದ್ರು ಅಂತಂದ್ರೆ, ಈ ಜಿಲ್ಲೆಯ ಜನರಿಗೆ ನಾವು ಸಾರ್ವಜನಿಕ ಉಪಯೋಗ ಮೂಲಭೂತ ಹಕ್ಕುಗಳನ್ನು ಕೊಡಲಿಕ್ಕೆ ಸರ್ಕಾರವನ್ನು ನಡೆಸುವಂತ ಅನ್ನುವಂತ ಒಂದು ಸೂಕ್ಷ್ಮ ಪರಿಕಲ್ಪನೆ ಸ್ವಾರ್ಥತೆಗಾಗಿ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೆ ಕಂಡು ಬಂತು. ಅಲ್ಲಿ ನೋಡಿ, ನಾವು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಒಂದು ನಿಯೋಗ ಅಂತನ್ನುವಂತಹ ಪರಿಕಲ್ಪನೆ, ಒಬ್ಬ ಹೋರಾಟ ಸಮಿತಿಯ ಹಿರಿಯರನ್ನು ಕೂಡಿಸುವ ಸೌಜನ್ಯ ಕೂಡ, ಕುರ್ಚಿ ಮೇಲೆ ಕೂಡಿಸಿ ಮಾತನಾಡುವ ಸೌಜನ್ಯ ಕೂಡ ಮುಖ್ಯಮಂತ್ರಿಗಳಿಗಿಲ್ಲ, ಅಲ್ಲಿರುವಂತಹ ಕರೆದುಕೊಂಡು ಹೋದಂತ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಿಗೂ ಕೂಡ ಇಲ್ಲ. ಯಾಕ್ರಿ ನೀವು ಹೋದವ್ರಿಗೆ ಕುರ್ಚಿ ಸ್ಥಿತಿಯಲ್ಲಿ ಏನ್ರಿ ವಿಧಾನಸೌಧದಾಗ? ಅಲ್ಲ, ಅವ್ರಿಗೆ ಅದನ್ನೂ ಇರ್ಲಿಕ್ಕಿಲ್ರಿ, ದುಡ್ಡಿಲ್ರಿ ಸರ್ಕಾರದೊಳಗ. ಕುರ್ಚಿ ಹಾಕಿ ಕುಡಿಸುವುದಕ್ಕೂ ಕೂಡ ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರದೊಳಗ ದುಡ್ಡಿಲ್ಲ. ಅದಕ್ಕಾಗಿ ಆ ವ್ಯವಸ್ಥೆ ಅವರು ತೋರಿಸಿಕೊಟ್ರು. ಇದನ್ನ ಈ ರೀತಿಯಾಗಿ ವರ್ತಿಸಿರುವುದು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ಮುಖಭಂಗದ ವರ್ತನೆಯನ್ನು ತೋರಿದ್ದಾರೆ. ನೋಡಿ, ಅಲ್ಲಿ ನಿಯೋಗ ಅಂತ ವಿಜಯಪುರ ಜಿಲ್ಲೆಯಿಂದ ಹೋದವರು ನನ್ನ ಜಿಲ್ಲೆಯಿಂದ ನಾನು ನಿಯೋಗವನ್ನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿರುವಂತಹ ಶಬ್ದ ಅಥವಾ ಆ ವಿಷಯ ಕೂಡ ಮೊನ್ನೆ ಉಸ್ತುವಾರಿ ಸಚಿವರ ಗಮನದಲ್ಲಿ ಇತ್ತು ಅಥವಾ ಇಲ್ಲೋ? ನಮ್ಮ ಸಮಿತಿ ಬಂದಿದೆ, ಅವರು 62 ದಿನಗಳಿಂದ ಹೋರಾಟ ಮುನ್ನಡೆಸ್ತಾ ಇದ್ದಾರೆ. ಅವರ ಮೂಲಭೂತ ಹಕ್ಕಾದಂತ ಸಾರ್ವಜನಿಕ ಬಡ ದೀನ ದಲಿತರ ವಿದ್ಯಾರ್ಥಿಗಳ ಭವಿಷ್ಯದ ಉದ್ಧಾರಕ್ಕಾಗಿ ಸರ್ಕಾರಿ ಕಾಲೇಜ್ ಕೇಳ್ತಾ ಇದ್ದಾರೆ ಮತ್ತು ಅಲ್ಲಿನ ಬಡ ಜನರ ಅನುಕೂಲಕ್ಕಾಗಿ, ಅವರ ಆರೋಗ್ಯದ ಸ್ಥಿತಿಗಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸಿರಿ ಅಂತ ಹೇಳಿ ಕೂಡ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸುವುದು ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡುವಂತಹ ಒಂದು ಶಬ್ದ ಕೂಡ ಮೊನ್ನೆ ಸಚಿವರ ಗಮನದಲ್ಲಿ ನಮ್ಮ ನಿಯೋಗದ ಮುಂದೆ ಮಾತನಾಡುವಂತ ಕೆಲಸ ಉಸ್ತುವಾರಿ ಸಚಿವರು ಮಾಡಲಿಲ್ಲ. ಆದ್ದರಿಂದ ನಮ್ಮ ಹೋರಾಟ ಸಮಿತಿಯ ಹಿರಿಯರಲ್ಲಿ ತುಂಬಾ ಆತಂಕ ಮತ್ತು ನೋವನ್ನುಂಟು ಮಾಡಿದೆ. ಹೋರಾಟ ಸಮಿತಿಯವರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಸಹಿತ ಆ ಸಂದರ್ಭದಲ್ಲಿ ನಮಗೆ ಬಂದೊದಗಿದೆ. ಇಷ್ಟು 62 ದಿನಗಳ ನಂತರ ಕೂತು ನಿಯೋಗ ಕರೆದುಕೊಂಡು ನಾವು ಹೋದಕ್ಕೆ ನಾವು ಬೆಲೆ ಕೊಟ್ಟು ಅವರ ಹತ್ತಿರ ಹೋದಾಗ ನಮ್ಮ ಸಮಿತಿಗೆ ಯಾವ ರೀತಿಯಿಂದ ಸ್ಪಂದನೆ ಸಿಕ್ತು, ಎಷ್ಟರ ಮಟ್ಟಿಗೆ ಬೆಲೆ ಸಿಕ್ತು ಅನ್ನುವುದು ನಮ್ಮ ಹೋದವರಿಗೂ ಕೂಡ ಬಹಳ ನೋವುಂಟಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿಂದ ಸುಮಾರು ಒಂದು 50,000 ರೂಪಾಯಿಯನ್ನು ಹಣವನ್ನು ಹಾಳು ಮಾಡ್ಕೊಂಡು ನೀವು ಹೋದ್ರಿ. ಅಲ್ಲಿ ಹೋದ್ರೆ ಯಾವುದೇ ತರ ಬೆಲೆ ಸಿಕ್ಕಿಲ್ಲ ನಿಮ್ಗ, ನೀವು ಹೋದಂತ ಕೆಲಸ ಆಗಿಲ್ಲ ಅಂತೀರಿ. ಆದ್ರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಹೋದ್ರಿ ನೀವು ಬೆಂಗಳೂರು ಕೇಳಿ? ಅವರೆಲ್ಲ ನಿಯೋಜನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದ್ರ ಸಲುವಾಗಿ ನಾವು ನಿಯೋಜನೆ ಮಾಡ್ಕೊಂಡು ನಾವು ಸ್ವಂತ ಖರ್ಚು ಮಾಡ್ಕೊಂಡು ಹೋಗ್ಬೇಕಂತ ಹೋಗಿದ್ದೀವಿ. ಅಲ್ಲಿ ಕುಂದಸೋರು ನಮ್ದು ಮಾತಾಡ್ಲಿಲ್ಲ. 1-2 ನಿಮಿಷ ನಮ್ಮ ಹತ್ರ ಕುಂತು ಅವ್ರ ತಮ್ಮ ಚೇಂಬರ್ ಮೇಲೆ ಕುಂತ್ಕೊಂಡು ಮಾತಾಡಿದ್ರು ಬರ್ತಿತ್ತು. ಅವ್ರ ಚೇಂಬರ್ ನಲ್ಲಿ ಕುಂತು ಮಾತಾಡೋಕೆ ಅವ್ರಿಗೆ ಟೈಮ್ ಸಿಗ್ಲಿಲ್ಲ. ಅದ್ರ ಸಲುವಾಗಿ ನಾವು ಮನ್ಸಿಗೆ ಬೇಜಾರು ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ. ನಾವು ಈ ಬಿಜಾಪುರ ಜಿಲ್ಲೆಯವರೆಲ್ಲರೂ ಜೋಳಿಗೆ ಹಾಕಿ ರೊಕ್ಕ ಕಲೆಕ್ಟ್ ಮಾಡಿ ನಾವು ಕೊಡ್ತೇವೆ, ಅವಾಗ ನಮಗ್ ಗೌರ್ಮೆಂಟ್ ಕಾಲೇಜ್ ಕೊಡ್ಲಿ ಅನ್ನೋ ಇದು ಮಾಡ್ತಾ ಇದ್ರು. ಹಾಗಲ್ರಿ, ನಿಮ್ ಸ್ಥಾಪನಾ ಸಮಿತಿಯಲ್ಲಿ ಸಾಕಷ್ಟು ಹಿರಿಯ ಸದಸ್ಯರಿದ್ದೀರಿ. ನೀವೊಬ್ಬರು ಯಾರಾದ್ರೂ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯನವ್ರ ಚೀಫ್ ಸೆಕ್ರೆಟರಿ ಭೇಟಿಯಾಗಿ ನೀವು ಆಗ್ತಾ ಟೈಮ್ ತಗೊಂಡಿ ಬಂದು ಭೇಟಿ ಆಗ್ಬೋದಾಗಿತ್ತಲ್ಲ ನೀವು? ಅಲ್ಲ, ನಾವು ನಿಯೋಗದವ್ರು ನಾವು ಭೇಟಿ ಆಗುವಂತ ಇಲ್ರಿ. ಉಸ್ತುವಾರಿ ಸಚಿವರೇ ನಿಯೋಗದ ಟೈಮ್ ನಿಗದಿಪಡಿಸಿದಾರೆ. ಉಸ್ತುವಾರಿ ಸಚಿವರಿಗೆ ಈ ರೀತಿಯಂತ ಬೇಜವಾಬ್ದಾರಿಯಲ್ಲಿ ನಮ್ಮ ವಿಧಾನಸೌಧದೊಳಗೆ ಆಗ್ತದ, CM ಅವರು ಭೇಟಿ ಸಮಯದಲ್ಲಿ ಆಗ್ತದ ಅಂದ್ರೆ ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಅನ್ನೋದನ್ನ ಅರ್ಥಕೊಳ್ಬಹುದಲ್ರಿ. ಸೆಕ್ರೆಟರಿ ಅವರು ಹೆಂಗಿದಾರಪ್ಪ ಅಂತ ಉಸ್ತುವಾರಿ ಸಚಿವರು ಹೋದಾಗನೇ ನಮ್ಮನ್ನು ಕೂಡಿಸುವಂತ ವ್ಯವಸ್ಥೆ ಸಹಿತ ಇಲ್ಲ. ಅಲ್ಲಿಂದ ಬಂದಿದ್ದಾರೆ ನಿಯೋಗ, ಅವರನ್ನ ಸ್ಪಂದನೆ ಏನೈತಿ, ಅವ್ರು ನಾವು ಯಾವ ಉದ್ದೇಶಕ್ಕಾಗಿ 62 ದಿನಗಳಿಂದ ಅವ್ರನ್ನ ಅನಿರ್ದಿಷ್ಟ ಧರಣಿ ನಡೆಸ್ತಾರ ಅನ್ನುವಂತ ಸೌಜನ್ಯ ಇರದಂತ ಸರ್ಕಾರದಲ್ಲಿ ನಾವು ಯಾವ ರೀತಿ ಮಾಡ್ಬೇಕ್ರಿ? ನಮ್ಮ ಹೋರಾಟ ತೀವ್ರವಾಗಿರುತ್ತದೆ. ಸರ್ಕಾರವನ್ನು ಬಡದೆಬ್ಬಿಸಬೇಕು. ಇವರು ತಮ್ಮ ದುಡ್ಡಿನ ಅಹಂದಲ್ಲಿ ತೆಲಾಡ್ತಿದ್ದಾರೆ. ಸರ್ಕಾರಿ ರಾಜಕಾರಣಿಗಳು ಸರ್ಕಾರ ಅವರ ಅಹಂದಲ್ಲೇ ಸರ್ಕಾರ ನಡೆಸಿದ್ದಾರೆ. ಮೂಲಭೂತ ಸೌಕರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನ ನಾವು ಕೊಡಿಸುವಲ್ಲಿ ಜನರ ಶ್ರೇಯೋಭಿವೃದ್ಧಿಗೆ ನಾವು ನಡೆಸಬೇಕನ್ನುವಂತ ಮನೋಭಾವ ಅವರಲ್ಲಿಲ್ಲ.
ಅವ್ರೇನು ಉದ್ದೇಶಗಳು ಯೋಜನೆಗಳು ಮಾಡಿರಬಹುದು, ಅವ್ರು ಅದರಲ್ಲಿ ಕೂಡ ತಮ್ಮ ಪಾಲುದಾರಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಹೆಸರಿಗೆ ಮಾತ್ರ ಬಡವರನ್ನು ಬಳಸಿಕೊಂಡು ಈ ಯೋಜನೆಗಳನ್ನ ಜಾರಿಗೆ ತಂದು 1 ತಿಂಗಳ ಗೃಹಲಕ್ಷ್ಮಿ ಹಾಕಿದೆ, 3 ತಿಂಗಳು ಅವ್ರ ಅಕೌಂಟಿಗೆ ಹಾಕಿದೆ, ವರ್ಷಾನುಗಟ್ಟಲೆ 1 ತಿಂಗಳ ಅಮೌಂಟ್ ಅನ್ನು ತೆಗೆದು ತಮ್ಮನ್ನು ತಾವು ದುಡ್ಡನ್ನು ತಾವು ಮಾಡ್ಕೊಳ್ಳೋ ಸಲುವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಇವರು ನಡೆಸ್ತಾ ಇದ್ದಾರೆ ಇದನ್ನ. ಇಂತ ಸೌಜನ್ಯ ಇಲ್ಲದ ಸರ್ಕಾರ ಹಿಂದೆಂದೂ ನಾವು ನೋಡಿಲ್ಲ. ಹಿಂದಿನ ಸರ್ಕಾರದವ್ರು ಇದ್ರು, ಆದ್ರೆ ಜನರ ಕಳಕಳಿ ಮತ್ತು ಜನರ ಅಭಿಪ್ರಾಯ ಅವ್ರಿಗೆ ಏನ್ ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಸರ್ಕಾರ ಇತ್ತು. ಇವತ್ತು ಈ ಸರ್ಕಾರ ಜನರಿಗಾಗಿ ಅಲ್ಲ ಅವರಿಗಾಗಿ ಸರ್ಕಾರ ನಡೆಸಿದ್ದಾರೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಗೌರ್ಮೆಂಟ್ ನಾಗೆ ರೊಕ್ಕ ಇಲ್ಲ ಅನ್ನೋ ಮಾತು ಮಾತಾಡ್ಯಾರ್ರಿ ಅವ್ರಿ. ಹಾಗಾದ್ರೆ ನಿಮ್ ನಿಯೋಗದಿಂದ ಹೋದಂತ ಕೆಲಸ ಟೋಟ್ಲಿ ವಿಫಲಗೊಂಡೆ ಅಂತಂದಂಗ ಆಯ್ತು. ಹಾಗಾದ್ರೆ ವಿಫಲಗೊಳ್ಳುವುದಿಲ್ರಿ. ಅಲ್ಲಿ ಅವ್ರಿಗೆ ರಾಜ್ಯದ ಜನತೆಗೆ ನಿಯೋಗಕ್ಕೆ ಏನ್ ಗೌರವ ಕೊಡ್ಬೇಕು, ಸೌಜನ್ಯ ರೀತಿಯಿಂದ ವರ್ತನೆ ಮಾಡ್ಬೇಕಂತ ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲದಂತ ರಾಜಕಾರಣಿಗಳು ಇವತ್ತಿದ್ದಾರೆ ಅಂತಂದ್ರೆ ಇದು ನಮ್ಮೆಲ್ಲರ ದುರ್ದೈವ. ಅಂತ ರಾಜಕಾರಣಿಗಳಿಗೆ ನಾವೆಲ್ಲ ಅಪಾರವಾದ ಬೆಲೆಗಳಂತ ಮತಗಳನ್ನ ನೀಡಿ ಇಂಥವ್ರನ್ನ ಆರಿಸ್ತೀವಿ ಅಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಎಂತ ರಾಜಕೀಯವರನ್ನು ನಾವು ಆರಿಸಿ ಕಳಿಸ್ಬೇಕು, ಮತ ಎಂತವ್ರಿಗೆ ನೀಡ್ಬೇಕನ್ನೋ ಸಹಿತ ನಾವೆಲ್ಲ ಸಾಮಾನ್ಯ ಜನರು ಬಹಳ ಗಂಭೀರವಾಗಿ ಚರ್ಚೆ ಮಾಡುವಂತ ವಿಷಯ ಬಂದಿದೆ. ನೋಡ್ರಿ, ಕನಕ್ಪುರದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಸಿಎಂ ಅವರು ಅಂತಂದ್ರೆ ಅವ್ರು ಮಾತನಾಡಿದ್ ಹೇಳ್ತೀನಿ. ಸರ್, ಇವ್ರು ಬಂದಿದ್ದಾರೆ, PPP ಕಾಲೇಜ್ ಬೇಡ ಗೌರ್ಮೆಂಟ್ ಕಾಲೇಜ್ ಆಗ್ಲಿ ಅಂತ ಬಂದಿದ್ದಾರೆ ಅಂತ ಹೇಳಿದ್ರು. ಅವಾಗ ಏನು ಅಂತ ಸಿದ್ದರಾಮಯ್ಯ ಅವರು PPP ಕಾಲೇಜ್ ಬೇಡ ಅಂತಿದ್ದಾರೆ. ಸರ್ಕಾರ ಎಲ್ಲಿ ದುಡ್ಡು ಐತಪ್ಪ, ಸರ್ಕಾರದಲ್ಲಿ ದುಡ್ಡಲ್ಲಿಂದ ತರಲಿ ಅಂದ್ರೆ ಇಲ್ಲ ಸರ್, ಕನಕ್ಪುರ ಕೊಟ್ಟಿದ್ರಲ್ಲ, ಬಾಗಲಕೋಟೆ ಕೊಟ್ಟಿದ್ರಲ್ಲ, ಆಯ್ತು ಬಾಗಲಕೋಟನ್ನು ಕ್ಯಾನ್ಸಲ್ ಮಾಡ್ತೀನಿ. ಇವ್ರು ಮಾತಾಡುವಂತ ಲಕ್ಷಣ ಇದು. ಬಿಜಾಪುರಕ್ಕೆ PPP ಬೇಡ ಅಂತ ನಾವ್ ಹೇಳಿದಾಗ ಹಾಗಾದ್ರೆ ಅಲ್ಲಿ ಕಾಲೇಜೇ ಬೇಡ, ಕಾಲೇಜೇ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಇವ್ರಪ್ಪನ ಮನೆದ ಕಾಲೇಜು, ಸರ್ಕಾರ ಇವ್ರಪ್ಪನ ಮನೆಯಿಂದ ದುಡ್ಡು ತಂದು ಹಾಕ್ತಾನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಇವನು. ಸಾರ್ವಜನಿಕರ ಹಿತಾಸಕ್ತಿಯಿಂದ ಹಾಗಾದ್ರೆ ನಮ್ ಜಿಲ್ಲೆ ಬಡವ ಜನರು ಶಾಲೆಯನ್ನ ಕಲಿಬಾರದು ಅಂತಂದಂಗ ಆಯ್ತು. ಅವ್ರ ಉದ್ದೇಶ ಹಾಗೆ ಇದೆ ಸರ್. ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇರುವಂತಂದ್ರೆ ವಿಜಯಪುರ ಜಿಲ್ಲೆಯವರು ಯಾರು ಡಾಕ್ಟರ್ ಆಗಬಾರ್ದು, ಬಡ ಜನರು ಓದಬಾರ್ದು, ನನ್ನಂತ ದುಡ್ಡು ಗಳಿಸೋರು ರಾಜಕಾರಣಿಗಳ ಮಕ್ಕಳು ಮಾತ್ರ ಡಾಕ್ಟರ್ ಆಗಬೇಕು, ಸಂಸ್ಥೆಗಳು ಕಟ್ಟಬೇಕು ಅನ್ನೋದು ಒಂದು ತಲೆಯೊಳಗೆ. ಮತ್ತೆ ಏನ್ರಿ ಅವ್ರು ದೀನದಲಿತರ ನಾಯಕರು ಅಂತಾರಲ್ಲ, ಮತ್ತೆ ಆಗ್ತದೆ ಈ ತರ ಮತ್ತೆ ದೀನದಲಿತರ ನಾಯಕರು ಅಂತ ಹೇಳಿ ಅವರು ದೀನದಲಿತರನ್ನ ಬಳಸಿಕೊಂಡು ತಮ್ಮ ಸ್ವಾರ್ಥದ ದುಡ್ಡು, ತಮ್ಮ ಸ್ವಾರ್ಥದ ಆಸ್ತಿ ಪಾಸ್ತಿಗಳ ಮಾಡ್ಲಕ್ ದೀನದಲಿತರನ್ನ ಮಾಡ್ಕೋತಾರ. ವೋಟ್ ಬ್ಯಾಂಕಿಗಾಗಿ ದೀನದಲಿತರನ್ನ ಬಳಸ್ಕೋತಾರ ಹೊರತು ದೀನದಲಿತರ ಪರವಾಗಿ ಅಪಾರವಾದ ನಂಬಿಕೆ ಇದ್ರೆ 62 ದಿವಸದಿಂದ ಕೂತಂತ ಧರಣಿಗೆ ಈ ರೀತಿ ಅವ್ರು ಮಾತಾಡ್ತಿರ್ಲಿಲ್ಲ. ಒಂದು ನೆನಪಿರ್ಲಿ, ನಮ್ದು ಯಾವ ಯೋಜನೆಗಳ ಪಂಜಿನ ಮೆರವಣಿಗೆ ಆಗಿರ್ಬೋದು, ರಕ್ತ ಸಹಿತ ಸಹಿ ಚಳವಳಿ ಆಗಿರ್ಬೋದು, ಇವತ್ತು 30,000 ಪತ್ರಗಳು ಹೋದ್ರು ಸಿಎಂ ಅವರಿಗೆ ಯಾವ್ದು ತಲುಪಿಲ್ಲ, ಅವ್ರ ಗಮನಕ್ಕೆ ಯಾವ್ದು ಹೋಗಿಲ್ಲ ಅಂತ ಅವರು ನಡೆದುಕೊಂಡ ರೀತಿ ನಮ್ಮನ್ನ ಸ್ಪಷ್ಟಪಡಿಸ್ತದೆ. ಸರ್, ನಿಮ್ಮ ಹೆಸರು? ಸಿದ್ದರಾಮಯ್ಯ, ಸಾಮಾಜಿಕ ಹೋರಾಟಗಾರ. ಸರ್, ಇಲ್ಲಿವರೆಗೆ ಭೀಮರಾಜ್ ನ್ಯೂಸ್ ಜೊತೆ ಮಾತಾಡೋದು ಧನ್ಯವಾದಗಳು. ಥ್ಯಾಂಕ್ ಯು ಸರ್.